ನಮ್ಮ ನ್ಯೂಸ್ಗೆ ಸ್ವಾಗತ. ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ರಸ್ತೆಯಲ್ಲಿ ಸರತಿ ಸಾಲಿನಲ್ಲಿ ಪ್ರಯಾಣ ಬೆಳೆಸಿದ ಕೋಳಿ ಮರಿಗಳು. ಕೋಳಿ ಮಾರಾಟ ಮಾಡಲು ನಗರಕ್ಕೆ ಬಂದಿದ್ದ ವ್ಯಕ್ತಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ಇರುವ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಕೋಳಿ ಮರಿಗಳನ್ನು ಸರತಿ ಸಾಲಿನಲ್ಲಿ ಅವುಗಳನ್ನು ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದುದು ಕಂಡು ಸಾರ್ವಜನಿಕರು ಅಚ್ಚರಿಯಿಂದ ನೋಡುತ್ತಿದ್ದರು. ಆಂಧ್ರಪ್ರದೇಶದಿಂದ ಬಂದ ಆಸಾಮಿ ನಿಗದಿತ ಸ್ಥಳಕ್ಕೆ ಕೋಳಿ ಮರಿಗಳನ್ನು ಕರೆದುಕೊಂಡು ಹೋಗುವ ಧಾವಂತದಲ್ಲಿ ಅದರ ಬೆಲೆ ಮತ್ತು ಜಾತಿ ಹೆಸರನ್ನು ಮಾರಾಟದ ಸ್ಥಳದಲ್ಲಿ ಹೇಳುವುದಾಗಿ ಹೇಳಿ ಕೋಳಿಗಳನ್ನು ಬೆಂಗಳೂರು ರಸ್ತೆ ಉದ್ದಕ್ಕೂ ನೂರಾರು ಕೋಳಿ ಮರಿಗಳನ್ನು ಸರತಿ ಸಾಲಿನಲ್ಲಿ ಕರೆದೊಯ್ದರು. ಕೋಳಿ ಸಾಕಾಣಿಕೆಗೆ ಬೇಕಾದ ಸ್ಥಳ ಬಹಳ ಕಡಿಮೆ. ಎಲ್ಲ ವರ್ಗದ ರೈತರು ಕೈಗೊಳ್ಳಬಹುದಾದ ಉದ್ಯಮ ಇದಾಗಿದೆ. ಭೂಮಿ ಇಲ್ಲದವರಿಗೂ ಕೋಳಿ ಸಾಕಾಣಿಕೆ ಲಾಭದಾಯಕ ಉದ್ಯಮ. ಕೋಳಿ ಸಾಕಾಣಿಕೆ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿದೆ. ಒಂದು ಉದ್ಯಮವಾಗಿ ಪರಿವರ್ತನೆಗೊಂಡಿದೆ. ಅನಂತರ ಬಳಕೆಗೆ ಬಂದ ಕ್ರಾಸ್ ಬೀಡ್ ತಳಿಗಳು, ಉತ್ತಮ ನಿರ್ವಹಣಾ ವಿಧಾನಗಳು ಹಾಗೂ ಮಾರಾಟ ಸೌಕರ್ಯದಿಂದ ಈ ಉದ್ಯಮ ದಿನೇ ದಿನೇ ಅಭಿವೃದ್ಧಿಗೊಳ್ಳುತ್ತಾ ಬಂದಿದೆ. ಉತ್ತಮ ಜಾತಿಯ ಕೋಳಿಗಳಿಂದ ಅಧಿಕ ಮೊಟ್ಟೆ ಮತ್ತು ಮಾಂಸವನ್ನು ಸಹ ಉತ್ಪಾದಿಸಲಾಗುತ್ತಿದೆ. ನಮ್ಮ ನ್ಯೂಸ್ಗಾಗಿ ರಮೇಶ್ ಚಿಂತಾಮಣಿ.